ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ಬಗ್ಗೆ ನಮ್ಮ ಒಂದು ಇಡೀ ಕರ್ನಾಟಕ ಜನ ಇಷ್ಟು ಕೇರ್ ಮಾಡಿ ಇಷ್ಟು ಕೇಳ್ತಾರಂತ ನಾನು ಜೀವನದಲ್ಲಿ ಅಂದ್ಕೊಂಡೇ ಇರಲಿಲ್ಲ. ಯಾಕಪ್ಪ ಅಂದ್ರೆ ಒಂದು ಮಿಡಲ್ ಕ್ಲಾಸ್ ಒಬ್ಬ ಕುಟುಂಬ ದಿಂದ ಹುಟ್ಟಿದಂಥ ಒಂದು ಸ್ಲಮ್ ಏರಿಯಾದಿಂದ ಹುಟ್ಟಂಥ ಒಬ್ಬ ಹುಡುಗ ಇಷ್ಟು ಜನರು ಎಲ್ಲ ಇಷ್ಟಪಡ್ತಾರೆ, ಇಷ್ಟು ಜನ ಇಷ್ಟಪಟ್ಟು ಕೇಳ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇಷ್ಟು ನನ್ನ ಆಲೋಚನೆಯೇ ಇರಲಿಲ್ಲ. ಮೊದಲೇ ಹುಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ. ಇಡೀ ನಮ್ಮ ಕರ್ನಾಟಕ ಜನ ಎಲ್ಲ ಕೂಡ ನನ್ನ ಬಗ್ಗೆ ತಿಳ್ಕೋಬೇಕು, ನನಗೆ ಯೂಟ್ಯೂಬ್ನಿಂದ ಎಷ್ಟು ಪೇಮೆಂಟ್ ಬರುತ್ತೆ ತಿಂಗಳಿಗೆ, ಮತ್ತು ಅದ್ರ ಜೊತೆಗೆ ಯೂಟ್ಯೂಬ್ನಲ್ಲಿ 1,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ತುಂಬ ಜನ ತಿಳ್ಕೋಬೇಕು, ನನ್ನ ಬಗ್ಗೆ ತಿಳ್ಕೋಬೇಕಂತ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗ್ತಾ ಇದ್ದಾರೆ. ಎಲ್ಲರಿಗೆ ನನಗೆ ಈ ಒಂದು ಲೈವ್ ರೂಪಾಯಿ ತೋರಿಸ್ತೀನಿ. ಈ ಒಂದು ಕನ್ನಡ ಟೆಕ್ ಗೆ ಯೂಟ್ಯೂಬ್ನಿಂದ ಪ್ರತಿ ತಿಂಗಳಿಗೆ ಎಷ್ಟು ದುಡ್ಡು ಬರುತ್ತೆ, ಏನೆಲ್ಲ ಬರುತ್ತೆ ಎಲ್ಲ ನಾನು ನಿಮಗೆ ಈ ಒಂದು ಲೈವ್ ರೂಪಾಯಿ ತೋರಿಸ್ಬಿಡ್ತೀನಿ. ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, ಯಾವುದೇ ಯೂಟ್ಯೂಬ್ ಗ್ಯಾಲೆನ್ಸ್ ಇರಲಿ ಏನೂ ಇಲ್ಲ, ಅದಕ್ಕೂ ನಾನು ಭಯಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ಇಡೀ ನಮ್ಮ ಕನ್ನಡ ಜನರಿಗೆ ಯಾವುದೇ ಕಾರಣಕ್ಕೂ ಮುಚ್ಚು ಮರೆ ಮಾಡಲ್ಲ. ಇದ್ದಂಗೆ ತೋರಿಸ್ಬಿಡ್ತೀನಿ, ಲೈವ್ ರೂಪಾಯಿಗೆ ತೋರಿಸ್ಬಿಡ್ತೀನಿ. ಯಾಕೆ ಅದೆಲ್ಲ ಬರೋದು ದುಡ್ಡೆಲ್ಲ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟು, ನಿಮ್ಮ ಒಂದು ಆಶೀರ್ವಾದದಿಂದ ಬರುತ್ತೆ, ನಿಮ್ಮಿಂದನೇ ಬರುತ್ತೆ. ನೀವು ಇಲ್ಲಾಂದ್ರೆ ನನಗೆ ದುಡ್ಡು ಬರಲ್ಲ. ಆ್ಯಕ್ಚುಲಿ ನೀವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನನಗೆ ಈ ಒಂದು ಲೈವ್ ರೂಪಾಯಿ ಎಲ್ಲ ನಮ್ಮ ಇಡೀ ಕರ್ನಾಟಕ ಜನರಿಗೆ ಎಲ್ಲರಿಗೂ ನಾನು ತಿಳಿಸ್ಬಿಡ್ತೀನಿ. ನನಗೆ ಯೂಟ್ಯೂಬ್ನಿಂದ ಪ್ರತಿ ತಿಂಗಳು ಎಷ್ಟು ದುಡ್ಡು ಬರುತ್ತೆ, 1,000 ವ್ಯೂಸ್ಗೆ ಯೂಟ್ಯೂಬ್ನಿಂದ ಎಷ್ಟು ದುಡ್ಡು ಕೊಡ್ತಾರೆ, 1,00,000 ವ್ಯೂಸ್ಗೆ ಎಷ್ಟು ಏನು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಅಷ್ಟೇ ಅಲ್ಲ, ಇಡೀ ನಮ್ಮ ಕರ್ನಾಟಕ ಜನರಿಗೆ ತುಂಬ ಇಂಪಾರ್ಟೆಂಟ್ ಈ ಒಂದು ತುಂಬ ಈ ವಿಡಿಯೋ ಒಂದು ಮೋಟಿವೇಶನಲ್ ವಿಡಿಯೋನೇ ಅಂತಲೇ ಹೇಳ್ಬೋದು. ನೋಡೋಣ ಏನು ಬರುತ್ತೆ ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಈ ಒಂದು ಸ್ಟಾರ್ಟ್ ಮಾಡೋದ್ರಿಂದ ಮುಂಚೆ ನನಗೆ ಈ ಒಂದು ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಏನು ಮಾಡಿ ಅಂತ ಏನು ಕೇಳಲ್ಲ, ಜಸ್ಟ್ ಎಲ್ಲರಿಗೂ ಹೇಳ್ತೀನಿ, ದಯವಿಟ್ಟು ಈ ಒಂದು ವಿಡಿಯೋ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಕೊಬೇಡಿ. ಅದ್ರ ಜೊತೆ ಈ ಒಂದು ಪ್ರತಿಯೊಬ್ಬರು ಕೂಡ ನೀವು ನೋಡಲೇಬೇಕು. ನನಗೆ ಈ ಒಂದು ವಿಡಿಯೋದಲ್ಲಿ ಲೈಕು ಸಬ್ಸ್ಕ್ರೈಬರ್ಸ್ ಏನು ಕೇಳ, ನಿಮಗೆ ಇಷ್ಟ ಆದರೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಏನು ತುಂಬ ಸಿಂಪಲ್. ನನಗೆ ಮೊದಲು ಮುಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಮುಖಾಂತರ ತೋರಿಸ್ಬಿಡ್ತೀನಿ. ನನಗೆ ಕನ್ನಡ ಟೆಕ್ ಎಡಿಟ್ಸ್ಗೆ ಪ್ರತಿ ತಿಂಗಳಿಗೆ ಯೂಟ್ಯೂಬ್ನಿಂದ ಎಷ್ಟು ದುಡ್ಡು ಬರುತ್ತೆ ನನಗೆ ಲೈವಲ್ಲಿ ತೋರಿಸ್ಬಿಡ್ತೀನಿ. ತುಂಬ ಸಿಂಪಲು. ಎಷ್ಟು ಬರುತ್ತೆ, 1,00,000 ಬರುತ್ತಾ ಅಂದರೆ ಆ ರೀತಿ ಏನು ಕನಸು ಕಟ್ಕೋಬೇಡಿ. ಎಷ್ಟೇ ಬಂದರೂ ಕೂಡ ನನಗೆ 1 ರೂಪಾಯಿ ಬಂದರೂ ಕೂಡ ಎಲ್ಲ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟು ಬರುತ್ತೆ. ಅದು ಎಷ್ಟು ಬರುತ್ತೆ ನಾನು ನಿಮಗೆ ತೋರಿಸ್ತೀನಿ. ತುಂಬ ಸಿಂಪಲ್. ನಾನು ನಿಮಗೆ ಮೊದಲು ಮುಟ್ಟು ನನ್ನೊಂದು ತಿಂಗಳು ಆ್ಯಕ್ಚುಲಿ ಮುಟ್ಟು ವಾರ ತಿಂಗಳು ಅಂದರೆ ಸೆಪ್ಟೆಂಬರ್ ಮಂತೊಂದು ಒಂದು ಆಗಸ್ಟ್ ಮಂತೊಂದು ಅರ್ನಿಂಗ್ ಆಯಿತು ನಂದು. ಅಂದರೆ ಆಗಸ್ಟ್ ತಿಂಗಳು ಸೆಪ್ಟೆಂಬರ್ ಮಂತಲ್ಲಿ ಪೇಮೆಂಟ್ ಆಗುತ್ತೆ, ನಿಮಗೆಲ್ಲ ಕೂಡ ಗೊತ್ತಿದೆ. ಅಂದರೆ ಆಗಸ್ಟ್ ತಿಂಗಳು ನನಗೆ ಈ ಸೆಪ್ಟೆಂಬರ್ ಮಂತಲ್ಲಿ ಪೇಮೆಂಟ್ ಆಯಿತು. ಎಷ್ಟು ಪೇಮೆಂಟ್ ಆಯಿತು ಅನ್ಬೇಕಾ, $120 ಆಗಿದೆ. ನಾನು ನಿಮಗೆ ಮೊದಲು ಮುಟ್ಟು ಸೈಡ್ಗೆ ಲೈವ್ ರೂಪಾಯಿ ತೋರಿಸ್ಬಿಡ್ತೇನೆ. ನಾನು ನಿಮಗೆ ಮೊದಲನೇ ಬಂದುಬಿಟ್ಟು ನಿಮಗೆ ಈ AdSense ಅಕೌಂಟಲ್ಲೇ ತೋರಿಸ್ಬಿಡ್ತೀನಿ. ಓಕೆ, ಎಲ್ಲ ಅರ್ನಿಂಗ್ಗೆ ತೋರಿಸ್ಬಿಡ್ತೀನಿ. ನಾನು ನಿಮಗೆ ಪ್ರತಿ ತಿಂಗಳಿಗೆ ನನಗೆ ಎಷ್ಟು ದುಡ್ಡು ಬರುತ್ತೆ, ಏನು ಬರುತ್ತೆ ನನಗೆ ತೋರಿಸ್ತೀನಿ. ನೋಡಿ ಎಷ್ಟಾಗಿದೆ ಇಲ್ಲಿ ಪೇಮೆಂಟ್ ಪ್ರೂಫ್ ತೋರಿಸ್ತಾ ಅಂದರೆ $120 ಆಗಿದೆ. ಇದು ಎಷ್ಟು ತಿಂಗಳು, ಯಾವ ತಿಂಗಳು, ಆಗಸ್ಟ್ ಒಂದೇ ತಿಂಗಳಲ್ಲ 2 ತಿಂಗಳು. ಈಗ ಪೇಮೆಂಟ್ ಅನ್ನೋದು ನನಗೆ ಯಾವ ರೀತಿ ಬರ್ತದೆ ಅಂದರೆ ಪ್ರತಿ ತಿಂಗಳು ಪೇಮೆಂಟ್ ಬರ್ತಾ ಇಲ್ಲ. ಯಾಕಪ್ಪ ಯೂಟ್ಯೂಬ್ನಲ್ಲಿ ನೀವು ನೋಡ್ತಾ ಇರ್ಬೋದು ವ್ಯೂಸ್ ಅನ್ನೋ ಸ್ವಲ್ಪ ಡೌನ್ ಇದೆ. ಆ ಒಂದು ಕಾರಣಕ್ಕೋಸ್ಕರ 2 ಮಂತ್ಗೆ ಒಂದು ಪೇಮೆಂಟ್ ಆಗ್ತಾಯಿದೆ. ಆ್ಯಕ್ಚುಲಿ ಉಂಟು ಇರಲಿ, ಅದರಲ್ಲೇನೇ ಮುಚ್ಚುಮರೆ ಎಲ್ಲ ಹೇಳ್ತೇನೆ. ಅದರಲ್ಲೇನೇನಿದೆ ನಮ್ಮ ಎಲ್ಲ ಇಡೀ ಕರ್ನಾಟಕ ಜನ ಗೊತ್ತಾಗಿರ್ಬೇಕು. ಯಾಕಂದರೆ ನಿಮ್ಗೆ ಗೊತ್ತಿರಬೇಕು. ನಿಮ್ಮ ಮುಚ್ಚುಮರೆ ಮಾಡೋದು ಏನು ನನ್ನ ಹತ್ರ ಏನಿದೆ ಇರೋದೆಲ್ಲ ನಿಮ್ಮಿಂದಲ್ಲ. 2 ಮಂತಿಗೆ ಒಂದು ಪೇಮೆಂಟ್ ಆಗುತ್ತೆ. ನೀವು ನೋಡ್ಕೊಳ್ಬೋದು. ಇಷ್ಟು ಕೂಡ ಅಂದರೆ ಆಗಸ್ಟ್ ಮಂತು ನಂದು ಅಂದರೆ ಜುಲೈ ಆಗಸ್ಟು ಮತ್ತು 2 ತಿಂಗಳು ಕೂಡ ಒಂದು ಪೇಮೆಂಟ್ ಆಗಿದೆ ನಂದು. ಈ ಸೆಪ್ಟೆಂಬರ್ ಮಂತಲ್ಲೇ ಬಂದಿದೆ ಪೇಮೆಂಟು. ಎಷ್ಟು ಸಮಥಿಂಗ್ 120 ಅಂದರೆ ನೀವು ಇಂಡಿಯನ್ ರೂಪಾಯಲ್ಲಿ ನೋಡಿದ್ರೆ 9,000 ಮೇಲ್ಗಡೆ ಆಗುತ್ತೆ. ಈ ರೀತಿ ಪೇಮೆಂಟ್ ಆಗುತ್ತೆ. ಇದು ಬಂದ್ಬಿಟ್ಟು ನನಗೆ ಪೇಮೆಂಟ್ ಬರ್ತದೆ. ಮೊದಲು ಬಂತು ಕಳೆದ ಒಂದು 4 ತಿಂಗಳಿಂದ ಮಾತ್ರ ನನಗೆ 2 ಮಂತ್ ಕೂಡಿ ಒಂದು ಪೇಮೆಂಟ್ ಬರ್ತಾ ಇದೆ. ಯಾಕಂದರೆ ಸಡನ್ನಾಗಿ ವ್ಯೂಸ್ ಡೌನ್ ಆಗಿದೆ. ಏನು ಮಾಡೋದು, ಇರಲಿ ಅಡ್ಜಸ್ಟ್ ಮಾಡೋದು. ಡೌನ್ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ಸರಿಯಾಗಿ ಪೇಮೆಂಟ್ ಮಂತ್ಲಿ ಪೇಮೆಂಟ್ ಮೊದಲು ಮಂತ್ಲಿ ಪೇಮೆಂಟ್ ಬಂದಿದೆ. ಅದ್ರ ಬಿಟ್ಟಿಗೆ ಸ್ವಲ್ಪ ಲೇಟ್ ಆಗ್ತದೆ ಅಷ್ಟೇ ಬರೋದಕ್ಕೆ. ಅಂದರೆ ಗೂಗಲ್ AdSense $100 ಆದಾಗ ಮಾತ್ರ ಪೇಮೆಂಟ್ ಬರುತ್ತೆ, ಇಲ್ಲಾಂದ್ರೆ ಇಲ್ಲ. ನಿಮಗೆಲ್ಲರೂ ಕೂಡ ಗೊತ್ತಿದೆ. ಈಗ ಆ್ಯಕ್ಚುಲ್ ಮಟ್ಟ ನಾನು ನಿಮಗೆ ತೋರಿಸ್ತೀನಿ. ನಾನು ಅರ್ನಿಂಗ್ಗೆ ರೆವಿನ್ಯೂ ಮೇಲೆ ಎಲ್ಲ ಕ್ಲಿಕ್ ಮಾಡಿ ನಾನು ತೋರಿಸ್ತೀನಿ. 1,000 ವ್ಯೂಸ್ಗೆ ಎಷ್ಟು ಬರುತ್ತೆ ಏನು ನಾನು ನಿಮಗೆ ತೋರಿಸ್ತೀನಿ. ಈ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಮೊದಲೇ ಮುಟ್ಟು ಒಂದು ವಿಡಿಯೋ ತೋರಿಸ್ಬಿಡ್ತೀನಿ. ಆ್ಯಕ್ಚುಲ್ ಮುಟ್ಟು ಓಕೆ, ಇಲ್ಲಿ 1,000 ವ್ಯೂಸ್ ಬಂದಿದೆ ಒಂದು ವಿಡಿಯೋ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಆ ಒಂದು ವಿಡಿಯೋಗೆ ಎಷ್ಟು ಅರ್ನಿಂಗ್ ಇದೆ ನೋಡ್ಕೊಂಡು ನಾನು ತೋರಿಸ್ತೀನಿ. ಈಗ ನೋಡಿ, ಈ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ಗೆ ಒಂದು 2,000 ವ್ಯೂಸ್ ಬಂದಿದೆ. ಆ ಒಂದು ವ್ಯೂಸ್ಗೆ ಎಷ್ಟು ಅರ್ನಿಂಗ್ ಆಗಿದೆ ನಾನು ನಿಮಗೆ ಲೈವ್ ರೂಪಾಯಿ ತೋರಿಸ್ಬಿಡ್ತೀನಿ. ಓಕೆ, ರಿವ್ಯೂ ಮೇಲೆ ಸೆಕ್ಷನ್ ಮೇಲೆ ಹೋಗಿ ನಾನು ನಿಮಗೆ ಲೈವಲ್ಲೇ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ ಎಷ್ಟು ಬಂದಿದೆ, ನೀವೇ ನೋಡ್ಕೊಳ್ಳಿ ಎಷ್ಟು ಬಂದಿದೆ ನೋಡ್ಕೊಳ್ಬೋದು. ಎಷ್ಟು 2,000 ವ್ಯೂಸ್ಗೆ 0.49 ಬಂದಿದೆ. ಅಂದರೆ ಸಮಥಿಂಗ್ ಒಂದು ₹60 ₹50 ಆಗೋದು. ಇದು ಕೇವಲ ಒಂದು ವಿಡಿಯೋ. ಇದು ಎಷ್ಟು 2,000 ವ್ಯೂಸ್ಗೆ ಇಷ್ಟು ಅರ್ನಿಂಗ್ ಬಂದಿದೆ, ನೀವು ನೋಡ್ಕೊಳ್ಬೋದು. ಅದೇ ರೀತಿ ಕೂಡ ಯೂಟ್ಯೂಬ್ನಲ್ಲಿ ಯಾವ ರೀತಿ ಅಂದರೆ ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಅನ್ನೋದು ಯಾವ ರೀತಿ ಅಂದ್ರೆ ನಾನು ನಿಮಗೆ ಹೇಳ್ಬೇಕಂದ್ರೆ ಅದು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ಯಾಟಗರಿ ಅಂದರೆ ಈಗ ನಂದು ಟೆಕ್ ಕ್ಯಾಟಗರಿ ಅಂದರೆ ಟೆಕ್ ಕ್ಯಾಟಗರಿಯಲ್ಲಿ 2,000 5,000 ವ್ಯೂಸ್ಗೆ ಸಮಥಿಂಗ್ ಒಂದು ಅಂದರೆ ಮ್ಯಾಕ್ಸಿಮಮ್ ಅಂದರೆ 1,000 2,000 ವ್ಯೂಸ್ಗೆ $1 ಕೊಡ್ಬೋದು. ಆ್ಯಕ್ಚುಲಿ ಒಂದೊಂದು ವೇಳೆ ಕೊಡ್ತಾರೆ. ಆದರೆ ಬಟ್ಟು ಅದೇ ಬ್ಲಾಗಿಂಗು ಮತ್ತು ಅದ್ರ ಜೊತೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಮಾಡೋದಿದ್ರೆ 3,000 4,000 5,000 ವ್ಯೂಸ್ಗೆ $1 ಕೂಡ ಕೊಡ್ಬೋದು.
ಈ ರೀತಿ ಇರುತ್ತೆ. ಅದ್ರ ಬಿಟ್ಟು ಟೆಕ್ ಅನ್ನೋದು ಮೊಬೈಲ್ ಅನ್ಬಾಕ್ಸಿಂಗ್ ಮತ್ತು ಈ ಟೆಕ್ ಕ್ಯಾಟಗರಿಯಲ್ಲಿ ಜಾಸ್ತಿ ಒಂದು ಸ್ವಲ್ಪ ಅರ್ನಿಂಗ್ ಅನ್ನೋದು ಜಾಸ್ತಿ ಬರುತ್ತೆ. ನನಗೆ ಎಲ್ಲರಿಗೆ ಹೇಳ್ಬೇಕಾರೆ ಟೆಕ್ ಕ್ಯಾಟಗರಿಯಲ್ಲಿ ಸ್ವಲ್ಪ ಅರ್ನಿಂಗ್ ಜಾಸ್ತಿ. ಮತ್ತು ಅದೇ ರೀತಿ ಕೂಡ ಯೂಟ್ಯೂಬ್ನಲ್ಲಿ ಯಾವ ರೀತಿ ಹೇಳ್ಬೇಕಾರೆ ಪ್ರತಿ ಮಂತ್ಲಿ ಅಂದ್ರೆ ನಾನು ಆ್ಯಕ್ಚುಲ್ ಮುಟ್ಟು ನಂದೊಂದು ವೀಡಿಯೋ ತೋರಿಸ್ತೀನಿ. ನಿಮಗೆ 2000 ವ್ಯೂಸ್ ನೀವು ನೋಡಿದರೆ ಎಷ್ಟು ಬಂತು. ಅದೇ ರೀತಿ ಕೂಡ ನಾನೊಂದು ನಮ್ಮ ತಾಯಿ ಜೊತೆ ಒಂದು ವೀಡಿಯೋ ಮಾಡಿದೆ. ಆ ಒಂದು ವೀಡಿಯೋಗೆ ಎಷ್ಟು ಬಂದಿದೆ 4 ಲಕ್ಷ ವ್ಯೂಸ್ ಬಂದಿದೆ. ಆ ಒಂದು ವೀಡಿಯೋಗೆ 4 ಲಕ್ಷ ಮೇಲ್ಗಡೆ ವ್ಯೂಸ್ ಇದೆ. ಆ ಒಂದು ವೀಡಿಯೋ ಅರ್ನಿಂಗ್ ಕೂಡ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ನಾನು ಮೋಸ್ಟ್ ಫೇಮಸ್ ಆದಂಥ ನಮ್ಮ ತಾಯಿ ಜೊತೆ ಒಂದು ವೀಡಿಯೋ ಮಾಡಿದೆ. ಅದೇ ನಮ್ಮ ತಾಯಿ ಜೊತೆ ವೀಡಿಯೋ ಮಾಡಿ ನನ್ನ ಚಾನಲ್ ಗ್ರೋ ಮಾಡಿದ್ದು. ಆ ಒಂದು ಚಾನಲ್ದ ಅರ್ನಿಂಗ್ಗೆ ತೋರಿಸ್ಬಿಡ್ತೀನಿ ಎಷ್ಟಾಗಿದೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ರೆವೆನ್ಯೂ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ತುಂಬ ಸಿಂಪಲ್, ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ ಎಷ್ಟಾಗಿದೆ. ನಾನು ನಿಮಗೆ ಲೈವಲ್ಲೇ ತೋರಿಸ್ಬಿಡ್ತೀನಿ. ಓಕೆ ನೋಡಿ ಎಷ್ಟು ಒಂದು ಅಂದರೆ $123 $123 ಅಂದರೆ ಸಮಥಿಂಗ್ ಒಂದು 10,000 ಮೇಲೆ. ಇದು ಒಂದು ವೀಡಿಯೋದು. ಇದು 4 ಲಕ್ಷ ವ್ಯೂಸ್ಗೆ ಒಂದು ವೀಡಿಯೋದು ಆ್ಯಕ್ಚುಲಿ ಮುಟ್ಟು. ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಯಾವ ರೀತಿ ಅಂದರೆ ನೀವು ನೋಡಿದ್ರಲ್ಲ ಈ ರೀತಿ ಅರ್ನಿಂಗ್ ಆಗುತ್ತೆ. ಆ್ಯಕ್ಚುಲಿ ಮುಟ್ಟು ನಾನು ಪೇಮೆಂಟ್ ನಿಮಗೆ ತೋರಿಸಿದ ಲೈವ್ ಪ್ರೊಫೈಲ್ ಏನು ಮುಚ್ಚಮರೆ ಮಾಡೋದು ವಿಷಯ ಇಲ್ಲ. ಇದರಲ್ಲಿ ಈ ತಿಂಗಳು ಪೇಮೆಂಟ್ ನೋಡ್ಕೊಳ್ಳಿ ಎಷ್ಟಾಗಿದೆ, ಡಾಲರ್ ಎಷ್ಟು ಲೈವಲ್ಲೇ ತೋರಿಸ್ತಾನೆ. ಕನ್ನಡ ಟೆಕ್ ಕಿಡ್ಸ್ ಅವ್ರ ಅರ್ನಿಂಗ್ ಎಷ್ಟು ನೋಡ್ಕೊಳ್ಳಿ. ಈ ತಿಂಗಳು ಪೇಮೆಂಟ್ ನೋಡಿ $49 ಆಗಿದೆ, ಇನ್ನೂ $100 ಆಗಿಲ್ಲ. ಏನು ಮಾಡೋದು ಅಂದರೆ 2 ತಿಂಗಳು ಕೊಡಿ ಒಂದು ಪೇಮೆಂಟ್ ಆಗ್ತದೆ. ವ್ಯೂಸ್ ಡೌನ್ ಇದೆ ಎಲ್ಲ ಹೇಳ್ಬೇಕು. ಯಾಕಂದ್ರೆ ಲೈಫ್ ಅಂದರೆ ತುಂಬ ಕಷ್ಟ. ಅದ್ರ ಬಟ್ ಬಿಡಲ್ಲ ನಾನು, ಏನು ಬೇಕಾದ್ರೆ ಆಗಲಿ. ಎಷ್ಟೇ ನೋವಾದರೂ ಕೂಡ ಆ ನೋವಿಂದ ಒಂದು ಖುಷಿ ಅನ್ನೋದು ಇದ್ದೇ ಇರುತ್ತೆ. ಆ ಖುಷಿಗೋಸ್ಕರ ಮಾಡ್ತಾಯಿದ್ದೀನಿ. ನಮ್ಮ ಕರ್ನಾಟಕ ಜನ ಬೆಂಬಲ ಇದೆ, ಆ ಒಂದು ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾಕಂದ್ರೆ ನನ್ನ ಬಗ್ಗೆ ಇಷ್ಟು ಕೇರ್ ಮಾಡ್ತಾ ಇದ್ದಾರೆ ಅಂದರೆ ನಾನೇ ಯಾಕೆ ಬಿಡಬೇಕು ಇದನ್ನೆಲ್ಲ. ಇಷ್ಟು ದಿನ ಕಷ್ಟಪಟ್ಟಿದ್ದೀನಿ, ನಿಮಗೋಸ್ಕರ ಬಂದಿದ್ದೀನಿ, ಇನ್ನೂ ಕೂಡ ನಿಮಗೋಸ್ಕರ ಮಾಡ್ತೀನಿ. ನೋಡ್ಕೊಳ್ಬೋದು ಈ ರೀತಿ ಪೇಮೆಂಟ್ ಆಗ್ತಾಯಿದೆ. ಪೇಮೆಂಟನ್ನು ನೋಡ್ಕೊಳ್ಳಿ $49. ಈ ರೀತಿ ಪೇಮೆಂಟ್ ಆ್ಯಕ್ಚುಲ್ ಮುಟ್ಟು ನಾನು ಮೊದಲು ಮುಟ್ಟು ಸರಿ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ. ತುಂಬ ಸಿಂಪಲ್, ನೀವು ನೋಡಿದ್ರಲ್ಲ. ಆ್ಯಕ್ಚುಲ್ ಮುಟ್ಟು ನಾನು ನಿಮಗೆ ಹೇಳ್ಬೇಕಾರೆ ಸಮಥಿಂಗ್ ಯೂಟ್ಯೂಬ್ನಲ್ಲಿ ಯಾವ ರೀತಿ ನಾನು 1,000 ವ್ಯೂಸ್ ಕೂಡ $1 ಬರಲ್ಲ. ತುಂಬ ಜನ ಯೂಟ್ಯೂಬರ್ಸ್ ಅಂತ ಇರ್ತಾರೆ, 1,000 ವ್ಯೂಸ್ಗೆ $1,000 ಬರುತ್ತೆ, ಇವ್ರಿಗೆ 80,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ 80,000 ಪ್ರತಿ ತಿಂಗಳು ಬರುತ್ತೆ. ಹಂಗಿಲ್ಲ. ಯೂಟ್ಯೂಬ್ನಲ್ಲಿ ಯಾವ ರೀತಿ ಇದೆ, ಯಾಡ್ಸ್ ಮೂಲಕ ಬರುತ್ತೆ. ಯಾಡ್ಸ್ ಯಾವ ರೀತಿ ನೀವು ನೋಡುವಂಥ ವೀಡಿಯೋಗೆ ಯಾಡ್ಸ್ ರನ್ ಆದರೆ ಆ ಒಂದು ಯಾಡ್ಸ್ ಮೂಲಕ ಇಷ್ಟು $, ಅಂತ ಬರುತ್ತೆ. ಅದು ಜಾಸ್ತಿ ಬರಲ್ಲ. 1,000 ವ್ಯೂಸ್ ಇರುತ್ತೆ, 1,000 ಜನ ಎಲ್ಲ ಯಾಡ್ಸ್ ನೋಡಲ್ಲ ಆ್ಯಕ್ಚುಲಿ ಉಂಟು. ಅದರಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು 2,000 ವ್ಯೂಸ್ ಕೂಡ $1 ಬರ್ಬೋದು. ಅದು ಮ್ಯಾಕ್ಸಿಮಮ್ ಬರುತ್ತೆ. ಈಗ ನೀವು ನೋಡಿದ್ರಲ್ಲ 2,000 ವ್ಯೂಸ್ಗೆ ಎಷ್ಟು ಬಂತು, 49 ಪಾಯಿಂಟ್ ಬಂತು ನೋಡಿ. ಈ ರೀತಿ ಅದು ಕೂಡ ಸಮಥಿಂಗ್ ಒಂದೊಂದು ವೀಡಿಯೋ ಬರುತ್ತೆ. ಅದೇ ರೀತಿ ಕೂಡ ಈ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಏನು ವೀಡಿಯೋ ಮಾಡ್ತಾರೋ ಅದು ಸ್ವಲ್ಪ ಜಾಸ್ತಿ ಬರುತ್ತೆ. ಅದರದ್ದು ಅರ್ನಿಂಗ್ ಕೂಡ ಜಾಸ್ತಿ ಬರುತ್ತೆ, $, ಮೂಲಕ ಜಾಸ್ತಿ ಅರ್ನಿಂಗ್ ಬರುತ್ತೆ. ಅದೇ ರೀತಿ ಕೂಡ ಈಗ ನೀವು ನೋಡಿದ್ರಲ್ಲ ಕನ್ನಡ ಟೆಕ್ ಕಿಡ್ಸ್ ಅವರ ಪೇಮೆಂಟ್ ಯಾವ ರೀತಿ ಬರುತ್ತೆ, ಎಷ್ಟು ಬರುತ್ತೆ ಪೇಮೆಂಟು ನಾನು ನಿಮಗೆ ಹೇಳಿದ್ನಲ್ಲ. ಎಷ್ಟು ಪ್ರತಿ ತಿಂಗಳು ಮ್ಯಾಕ್ಸಿಮಮ್ ಅಂದರೆ ನನಗೆ ಸತತ ಒಂದು 4 ತಿಂಗಳಿಂದ 2 ತಿಂಗಳಿಗೊಮ್ಮೆ ಪೇಮೆಂಟ್ ಆಗಿದೆ. ಯಾಕಪ್ಪ ವ್ಯೂಸ್ ಡೌನ್ ಇದೆ. ನಾನು ನಿಮಗೆ ಹೇಳ್ತೇನೆ, ಇದ್ದಂಗೆ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಮುಚ್ಚಮರ ಮಾಡಲ್ಲ. ಏನು ಸಂಕೋಚ ಪಡೋ ಅವಶ್ಯಕತೆ ಇಲ್ಲ. ಇಡೀ ನಮ್ಮ ಕನ್ನಡ ಜನರಿಗೆ ಹೇಳ್ತೀನಿ. ಯಾಕಂದರೆ ನನ್ನ ಫ್ಯಾಮಿಲಿ ನಡೆಯೋದೇ ಯೂಟ್ಯೂಬ್ನಿಂದ ನಡೀತಿದೆ, ನನ್ನ ಕುಟುಂಬ. ನನ್ನ ನೆಮ್ಮದಿಯಿಂದ ಹೇಳ್ಕೊತೀನಿ. 2 ತಿಂಗಳಿಗೆ ಒಂದು ಪೇಮೆಂಟ್ ಆಗ್ತದೆ. ಈಗ ಸಡನ್ನಾಗಿ 4 ತಿಂಗಳಿಂದ ಮಾತ್ರ ಆಗ್ತಾಯಿದೆ ಈ ರೀತಿ ಪ್ರಾಬ್ಲಮ್. ಯಾಕಂದರೆ ವ್ಯೂಸ್ ಡೌನ್ ಇದೆ. ಪ್ರತಿ ತಿಂಗಳು $100 ಕಂಪ್ಲೀಟ್ ಆಗ್ತಾಯಿಲ್ಲ. ಸರಿಯಾಗಿ ನಾನು ಕೂಡ ವೀಡಿಯೋ ಅಪ್ಲೋಡ್ ಆಗಿಲ್ಲ. ಅದು ಇದು ಕೆಲಸ ಇರಲಿ. ಏನೋ ತುಂಬ ಸಿಂಪಲ್ ಹೇಳ್ಬೇಕಾದ್ರೆ ನನಗೆ ಈ ತಿಂಗಳು ಕೂಡ ಪೇಮೆಂಟ್ ಆಗಿದೆ. ನೆಕ್ಸ್ಟ್ ಮಂತ್ ಪೇಮೆಂಟ್ ಆಗಿದೆ. ಈ ತಿಂಗಳು ನೆಕ್ಸ್ಟ್ ಮಂತಲ್ಲಿ ಈ ರೀತಿ ಇರುತ್ತೆ. ನೀವು ನೋಡಿದ್ರಲ್ಲ ಕನ್ನಡ ಟಿಕೆಟ್ಸ್ ಎಷ್ಟು ಅರ್ನಿಂಗ್ ಆಗ್ತಾಯಿದೆ ಪ್ರತಿ ತಿಂಗಳಿಗೆ ಮ್ಯಾಕ್ಸಿಮಮ್ ಒಂದು ಅಷ್ಟೇ ಇಲ್ಲ. ತುಂಬ ಸಿಂಪಲ್ ಹೇಳ್ಬೇಕಾರೆ ಈ ಮೊಬೈಲ್ ಇಂಟರ್ನೆಟ್ಟು ಆ ಖರ್ಚು, ಫ್ಯಾಮ್ಲಿ ಖರ್ಚು, ಅದು ಖರ್ಚು, ಇದು ಖರ್ಚು ಆದ್ರೆ 10,000ದಲ್ಲಿ ಏನೂ ಉಳಿಯಲ್ಲ. ಏನೂ ಉಳಿಯಲ್ಲ, ಯಾವುದೂ ಉಳಿಯಲ್ಲ. ತುಂಬ ಪ್ರಾಬ್ಲಮ್. ಯಾಕಂದ್ರೆ ಫೈಬರು ಇನ್ಸ್ಟಾಲೇಷನ್ ಮಾಡಿಸಿದ್ದೀನಿ ಸಡನ್ನೇ. ಅದಕ್ಕೆ ಇಂಟರ್ನೆಟ್ ಹಾಕ್ಸ್ಬೇಕು, ಮೊಬೈಲ್ ಇಂಟರ್ನೆಟ್ಸು, ನೆಟ್ ಹಾಕ್ಸ್ಬೇಕು, ಮತ್ತು ಮೊಬೈಲು, ಮತ್ತು ಅದ್ರ ಫ್ಯಾಮ್ಲಿ ಖರ್ಚು, ಮತ್ತು ನಮ್ಮ ಖರ್ಚು ಎಲ್ಲ ಅದರಲ್ಲಿ ಏನು ಉಳಿತೆ ಒಂದು 10,000 ಮ್ಯಾಕ್ಸಿಮಮ್ ಅಂದರೆ ಅಷ್ಟ. ಯಾವುದೇ ರೀತಿ ಪ್ರಮೋಷನ್ ಕೂಡ ಮಾಡಿಲ್ಲ, ಯಾವುದೇ ರೀತಿ ಪ್ರಮೋಷನ್ ಕೂಡ ಮಾಡಿಲ್ಲ. ಈಗ ಈ ಪ್ರಮೋಷನ್ ಮಾಡಿದ್ರೆ ನಾನು ನಿಮಗೆ ಆ್ಯಕ್ಚುಲಿ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಬೇಕಾರೆ ಯೂಟ್ಯೂಬ್ ಪೇಮೆಂಟ್ಗಿಂತ ಹೆಚ್ಚು ಬರೋದಂದ್ರೆ ಪ್ರಮೋಷನಲ್ಲಿ ಜಾಸ್ತಿ ಬರುತ್ತೆ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರಮೋಷನ್ ಸ್ಪಾನ್ಸರ್ಶಿಪ್ ಮಾಡ್ತಾ ಇರ್ತಾರೆ. ಅದ ಬಿಟ್ಟು ನಾನು ಮಾಡಲ್ಲ. ಯಾಕಂದ್ರೆ ಬೇಡ, ನನ್ನಿಂದ ಮೋಸ ಹೋಗೋದು ಬೇಡ. ಇಡೀ ಕರ್ನಾಟಕ ಜನ ಪ್ರೀತಿ ಕೊಟ್ಟಿದ್ದಾರೆ. ಆ ಪ್ರೀತಿಗೆ ನಾನು ದ್ರೋಹ ಮಾಡಬಾರ್ದು. ಆ ಒಂದು ಕಾರಣಕ್ಕೋಸ್ಕರ ಮಾಡಿಲ್ಲ. ಎಷ್ಟೋ ಅನುಕೂಲ ಮೇಲೆ ಬಂದಿದೆ. ಎಷ್ಟೋ ಜನ ಹೇಳ್ತಾರೆ $1,000 $1,000 $2,000 ಕೊಡ್ತೀವಿ, ಇಲ್ಲಾಂದ್ರೆ 20,000 50,000 ಅಮೌಂಟ್ ಕೊಡ್ತೀವಿ ಪ್ರಮೋಷನ್ ಮಾಡಿ. ಬೇಡ. ದುಡ್ಡಿಗೆ ಆಸೆ ಪಟ್ಟು ಇಡೀ ಕನ್ನಡ ಜನರ ಪ್ರೀತಿ ಹಾಳು ಮಾಡ್ಕೋದು ಬೇಡ. ನನಗೆ ಒಂದೇ ರೂಪಾಯಿ ಬರಲಿ ಅದು ನಿಯತ್ನಿಂದ ತೊಗೋತೀನಿ. ಅದು ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟಿಂದ ತೊಗೋತೀನಿ. ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ವಿಡಿಯೋ. ಯಾರು ಇನ್ನೊಬ್ಬರ ಬಗ್ಗೆ ನನ್ನ ಬಗ್ಗೆ ಮಾತಾಡ್ತಾರೆ ಅಂದರೆ ಕೆಟ್ಟದ್ದು ನಾನು ಅವ್ರಿಗೆ ಕೇರ್ ಮಾಡಲ್ಲ. ಹಂಗೆ ಮಾತಾಡಿದ್ರೆ ಬಂದು ಮಾಡಿ. ಯಾರು ಮಾತಾಡೋದ್ರೆ ನಾನು ಹೇಳ್ತೇನೆ, ಅಕ್ಕಪಕ್ಕದವರು ಇದ್ದರೆ ಬಂದು ಮಾಡಿ, ನೀವು ಮಾಡಿ ತೋರಿಸಿ ಇಲ್ಲಿವರೆಗೆ. ಇದು ಅಹಂಕಾರ ಅಲ್ಲ. ಎಲ್ಲರಿಗೆ ಹೇಳ್ಬೇಕಾರೆ ಯಾವುದೋ ಒಬ್ಬ ಯೂಟ್ಯೂಬರ್ಸ್ ವೀಡಿಯೋ ಮಾಡ್ತಿದ್ದಾರೆ, ಅವ್ರ ಲೈಫು ಎಷ್ಟು ಕಷ್ಟ ಅಂದರೆ ಇಡೀ ನಮ್ಮ ಕನ್ನಡ ಜನರು ಎಲ್ಲರೂ ಕೂಡ ಗೊತ್ತಿದೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಪ್ರತಿಯೊಬ್ಬರು ಕೂಡ ಗೊತ್ತಿದೆ ನನ್ನ ಲೈಫ್ ಯಾವ ರೀತಿ ಇದೆ.
ಅದಕ್ಕೋಸ್ಕರ ಹೇಳ್ತೀನಿ, ಯಾವುದೇ ಒಬ್ಬ ಯೂಟ್ಯೂಬರ್ಸ್ ಇರಲಿ, ಯಾವುದೇ ಒಬ್ಬ ವ್ಯಕ್ತಿ ಇರಲಿ, ಅವ್ರನ್ನ ಕೀಳಾಗಿ ಯಾವುದೇ ಕಾರಣಕ್ಕೂ ನೋಡೋಕೆ ಹೋಗ್ಬೇಡಿ ಅಷ್ಟೇ. ಅದನ್ನ ಬಿಟ್ಟರೆ ಏನೂ ಇಲ್ಲ. ಇವತ್ತು ನಾನು ಇರ್ತೀನೋ, ನಾಳೆ ನೀನು ಇರ್ತೀನೋ ಬಿಡ್ತೋ ಗೊತ್ತಿಲ್ಲ, ಯಾವಾಗ ಸಾಯ್ತೀವಿ ಯಾವಾಗ ಬಿಡ್ತೋ ನಮ್ಮ ಕೈಯಲ್ಲಿಲ್ಲ. ಸಾಯೋದ್ರಲ್ಲಿ ಏನಾದ್ರು ಒಂದು ಮಾಡಿ ಸಾಯ್ಬೇಕು ಅಷ್ಟೇ ನೋಡಿ ಆಸೆ. ಜೀವನದಲ್ಲಿ ಏನೂ ಇಲ್ಲ. ಜೀವನದಲ್ಲಿ ಎಷ್ಟೇ ದುಡ್ಡು ಎಷ್ಟೇ ಇದ್ರೂ ಕೂಡ ಅದು ನೆಮ್ಮದಿ ಇರೋಲ್ಲ. ನೆಮ್ಮದಿ ಏನೂ ಇರಲ್ಲ. ಒಂದೊತ್ತು ಅದೇ ಮಿಡಲ್ ಕ್ಲಾಸ್ ಹುಡುಗರು ನೋಡಿ, ಇವತ್ತು ದುಡಿತೀವಿ, ಇವತ್ತು ಕಷ್ಟಪಟ್ಟು ದುಡಿತೀವಿ, ಇವತ್ತು ತಿರ್ತೀವಿ, ಇವತ್ತು ಆರಾಮ್ ಮಾಡ್ಕೋತೀವಿ. ನಾಳೆ ಇರ್ತೀವೋ ಬಿಡ್ತೋ ಗೊತ್ತಿಲ್ಲ. ಇವತ್ತು ಇರ್ತೀವಿ, ಇವತ್ತು ಊಟ ಮಾಡ್ತೀವಿ, ಇವತ್ತು ಮಸ್ತ್ ಇರ್ತೀವಿ. ಇದೇ ನೋಡಿ ಲೈಫು. ಏನೋ ತುಂಬ ಸಿಂಪಲ್. ನನ್ನ ಬಗ್ಗೆ ತುಂಬ ಜನ ಕೇರ್ ಮಾಡ್ತಾಯಿದ್ದಾರೆ, ತುಂಬ ಜನ ಕೇಳ್ತಾಯಿದ್ದಾರೆ. ಎಲ್ಲರಿಗೆ ಹೇಳ್ಬೇಕಾರೆ ನೀವೆಲ್ಲ ನೋಡಿರ್ತಾರೆ, ನನ್ನ ಹೆಸರು ಕೂಡ ಗೊತ್ತಿದೆ, ಎಲ್ಲ ಗೊತ್ತಿದೆ. ತಾಯಿಗೂ ನಮ್ಮ ತಾಯಿ ಭೇಟಿ ಮಾಡಿಸಿದ್ದೀನಿ, ಎಲ್ಲ ನಿಮ್ಗೆ ತೋರಿಸಿದ್ದೀನಿ. ಇದರಲ್ಲಿ ಏನೂ ಇಲ್ಲ. ಆದ್ರೆ ಬಟ್ ನನಗೆ ಈ ಒಂದು ಕ್ಲಿಯರಾಗಿ ಹೇಳ್ಬಿಟ್ಟಿದ್ದು, ನನಗೆ ಪ್ರತಿ ತಿಂಗಳು ಎಷ್ಟು ಪೇಮೆಂಟ್ ಬರುತ್ತೆ ಅಂದ್ರೆ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 10,000 ಒಂದು 15,000 ಈ ರೀತಿ ಒಳಗಡೆ ಬರ್ತಾ ಇರುತ್ತೆ ಪೇಮೆಂಟು. ಎಲ್ಲ ನಾನು ನಿಮಗೆ ಲೈವಲ್ಲಿ ತೋರಿಸಿದ್ದೀನಿ, ಲೈವ್ ಪ್ರೂಫಾಗಿ ತೋರಿಸಿದ್ದೀನಿ. ಏನೂ ಇಲ್ಲ, ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕನ್ನಡ ಟೆಕರ್ ಸ್ಪ್ಯಾಮರ್ಸ್ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಯೂಟ್ಯೂಬ್ನಲ್ಲಿ ನೀವು ದುಡ್ಡುಗೋಸ್ಕರ ಯಾರೂ ಕೂಡ ಬರೋಕ್ಕೋಗ್ಬಿಡಿ. ದಯವಿಟ್ಟು ನಿಮ್ಮಲ್ಲಿ ಇದ್ದಂಥ ಟ್ಯಾಲೆಂಟ್ ತೋರಿಸಿ. ಒಂದಲ್ಲ ಇಡೀ ನಮ್ಮ ಕನ್ನಡ ಜನ ನಿಮ್ಗೆ ಬೆಂಬಲ ಕೊಡ್ತಾರೆ. ಒಂದಲ್ಲ ನೀವು ಬೆಳೀತೀರ. ನೀವು ನಮ್ಮ ಕನ್ನಡ ಜನ ಪ್ರೀತಿ ನೋಡಿ, ಅದು ಆಟೋಮೆಟಿಕ್ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನಿದಲ್ಲ ಅದು ಮೊಬೈಲ್ ನಂಬರ್ಗಿತೆ ಗ್ರೋ ಆಗ್ತಾ ಇರುತ್ತೆ. ಅದು ನೋಡಿ ಡ್ರೀಮು ಅಂತ ಹೇಳ್ತಾ ಏನೂ ಇಲ್ಲ. ಜಸ್ಟ್ ನಾನು ಈ ಒಂದು ಮುಗಿಸ್ತೀನಿ. ಪ್ರತಿಯೊಬ್ಬ ಎಕ್ಸ್ಪ್ಲೇನ್ ಕೂಡ ತುಂಬ ಜನ ಕೇಳ್ತಾ ಇದೆ. ಎಲ್ಲರಿಗೆ ಈ ಒಂದು ಮಾಡಿ ಕ್ಲಿಯರ್ ಎಕ್ಸ್ಪ್ಲೇನ್ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಎಕ್ಸ್ಪ್ಲೇನ್ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಎಷ್ಟು ಎಲ್ಲರಿಗೆ ಬಾಯ್.